ಯಾವಾಗಲೂ ಮೋಟಿವೇಟೆಡ್ ಆಗಿರಲಿಕ್ಕೆ ಆಗ್ತಾ ಇಲ್ಲ. ಪ್ರತಿನಿತ್ಯ ಮೋಟಿವೇಟೆಡ್ ಆಗಿರಬೇಕು ಅಂದರೆ ಏನು ಮಾಡಬೇಕು ಎನ್ನುವವರಿಗಾಗಿ ಇಂದಿನ ಈ ವಿಡಿಯೋದಲ್ಲಿ ಪ್ರಾಯಶಃ ಅವರ ಪ್ರಶ್ನೆಗೆ, ಸಂಶಯಗಳಿಗೆ ಉತ್ತರ ಸಿಗಬಹುದು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಆಫ್ ಆಲ್, ಮೋಟಿವೇಶನ್ ಎನ್ನುವುದು ಒಂದು ಇಮೋಷನ್, ಒಂದು ಭಾವನೆ. ಆ್ಯಂಡ್ ಪ್ರತಿಯೊಂದು ಬೇರೆ ಬೇರೆ ಸಿಚುವೇಶನ್, ಸಂದರ್ಭಕ್ಕನುಗುಣವಾಗಿ ನಮ್ಮ ಶರೀರದಲ್ಲಿ ಬೇರೆ ಬೇರೆ ಭಾವನೆಗಳು ಫ್ಲಕ್ಚುಯೇಟ್ ಆಗ್ತಾ ಇರ್ತದೆ. ಲೈಕ್ ಅಳು, ನಗು, ಕೋಪ. ಆದರೆ ಇದರಲ್ಲಿ ಯಾವ ಭಾವನೆಯೂ ಸಹ ನಮ್ಮೊಂದಿಗೆ ಯಾವಾಗಲೂ ಇರುವುದಿಲ್ಲ. ಆ್ಯಂಡ್ ಎಕ್ಸಾಕ್ಟ್ಲಿ ಹೀಗೆಯೇ ಮೋಟಿವೇಶನ್ನೊಂದಿಗೂ ಆಗುವುದು. ಲೈಕ್ ಇಂಧನ ಇಲ್ಲದೆ ಹೇಗೆ ವಾಹನ ಚಲಿಸುವುದಿಲ್ಲವೋ ಸೇಮ್ ಹಾಗೆಯೇ ಮೋಟಿವೇಶನ್ ಸಹ ಜೀವನ ಎಂಬ ವಾಹನದಲ್ಲಿ ಇಂಧನದ ಕೆಲಸ ಮಾಡುತ್ತೆ. ಹಾಗಾದರೆ ಯಾವಾಗಲೂ ಮೋಟಿವೇಟೆಡ್ ಆಗಿರಲಿಕ್ಕೆ ಅಂಥದ್ದೇನು ಮಾಡಬೇಕು, ಯಾವ ಕ್ರಮ ಅನುಸರಿಸಬೇಕು ಎನ್ನುವುದನ್ನು ಬನ್ನಿ ನೋಡೋಣ. ಮೊದಲನೆಯದು, ಉದ್ದೇಶವನ್ನು ಹುಡುಕಬೇಕು. ನೀವು ಒಬ್ಸರ್ವ್ ಮಾಡಿರಬಹುದು, ಯಾವುದನ್ನೇ ಆಗಲಿ ಸ್ಟಾರ್ಟ್ ಮಾಡಿದಾಗ ಅದರ ಆರಂಭದ ಸಮಯದಲ್ಲಿ ವಿಪರೀತ ಎನ್ನುವಷ್ಟು ಅದರಲ್ಲಿ ಗಮನವನ್ನು ಕೇಂದ್ರೀಕರಿಸುತ್ತೇವೆ. ಆ್ಯಂಡ್ ಹೆಚ್ಚು ಕಡಿಮೆ ವಿಪರೀತ ಎನ್ನುವಷ್ಟೇ ಅದರಲ್ಲಿ ಉತ್ಸಾಹ ಇರುತ್ತೆ. ಆದರೆ ಸಮಯ ಕಳೆದಂತೆ ಅದರಲ್ಲಿ ಉತ್ಸಾಹ ಹಾಗೂ ಗಮನ ಎರಡೂ ಸಹ ಕಡಿಮೆ ಆಗುತ್ತೆ. ಆ್ಯಂಡ್ ಇಂಥ ಟೈಮ್ನಲ್ಲಿ ಉತ್ಸಾಹ, ಉತ್ತೇಜನ, ಮೋಟಿವೇಶನ್ ಅನ್ನು ನಾವು ಹೊರಗಡೆ ಹುಡುಕಲು ಪ್ರಾರಂಭಿಸುತ್ತೇವೆ. ಆ್ಯಂಡ್ ಇಲ್ಲೇ ತಪ್ಪಾಗುವುದು. ಯಾಕೆಂದರೆ ಹೊರಗಡೆಯಿಂದ ಅಂದರೆ ಬಾಹ್ಯ ಉತ್ತೇಜನವನ್ನೇನೋ ನಾವು ಹುಡುಕುತ್ತೇವೆ ನಿಜ, ಆದರೆ ಆಂತರಿಕ ಮೋಟಿವೇಶನ್ ಅಂದರೆ ಬಾಹ್ಯ ಮೋಟಿವೇಶನ್ಗಿಂತ ಹೆಚ್ಚಾಗಿ ನಮ್ಮೊಳಗಿನ ಮೋಟಿವೇಶನ್ ಅಂದರೆ ಆಂತರಿಕ ಮೋಟಿವೇಶನ್ನ ಅಗತ್ಯ ನಮಗೆ ಬಹಳ ಹೆಚ್ಚಿರುತ್ತೆ. ಆ್ಯಂಡ್ ಇದು ನಮಗೆ ದೊರೆಯುವುದು ನಮ್ಮ ಉದ್ದೇಶ, ನಮ್ಮ ಲಕ್ಷ್ಯ ಹಾಗೂ ನಮ್ಮ ಕನಸಿನಿಂದ. ಆ್ಯಂಡ್ ಇವೇ ನಮ್ಮನ್ನು ಯಾವಾಗಲೂ ಮೋಟಿವೇಟೆಡ್ ಆಗಿ ಇಡಬಲ್ಲದು, ಅದರಲ್ಲಿ ಸಹಕಾರಿ ಆಗಬಲ್ಲದು. ಆದ್ದರಿಂದ ಮುಕ್ತ ಮನಸ್ಸಿನಿಂದ ಕನಸನ್ನು ಕಾಣು, ಯಾಕೆಂದರೆ ಇದು ಎಷ್ಟೋ ಬಾರಿ ಸೋತರೂ ಸಹ ಮತ್ತೆ ಪುಟಿದೇಳುವ ಸಾಮರ್ಥ್ಯ ನಿನಗೆ ನೀಡುತ್ತೆ. ಆ್ಯಂಡ್ ನೆಕ್ಸ್ಟ್, ವೈಫಲ್ಯವನ್ನು ಮರೆತು ಹಿಂದೆ ಬಿಡು. ಇಲ್ಲಿ ಏನಾಗುತ್ತೆ ಅಂದರೆ, ಹೆಚ್ಚಾಗಿ ನಾವು ಡಿಸೈಡ್ ಮಾಡಿದ್ದನ್ನು ಅಚೀವ್ ಮಾಡದಿರುವಾಗ ಆರ್ ಮಾಡಲಿಕ್ಕೆ ಆಗದಿರುವಾಗ ನಮ್ಮ ಉತ್ತೇಜನ, ಸ್ಫೂರ್ತಿ, ಮೋಟಿವೇಶನ್ ಅನ್ನು ಕಳೆದುಕೊಂಡು ಬಿಡ್ತೇವೆ. ಆ್ಯಂಡ್ ಇಂಥ ಸಂದರ್ಭದಲ್ಲಿ ನಮ್ಮ ಲಕ್ಷ್ಯಗಳನ್ನು ಸಣ್ಣ ಸಣ್ಣ ಹಂತಗಳಲ್ಲಿ ವಿಂಗಡಿಸಬೇಕು. ಹೀಗೆ ಮಾಡಿದಾಗ ಮೇ ಬಿ ಈಸಿಯಾಗಿ ಗುರಿಯನ್ನು ತಲುಪಬಹುದು. ಆ್ಯಂಡ್ ಹಂತ ಹಂತದಲ್ಲೂ ದೊರೆಯುವ ಆ ಯಶಸ್ಸು ಪ್ರತಿ ಹಂತದಲ್ಲೂ ನಮ್ಮನ್ನು ಉತ್ತೇಜಿತರನ್ನಾಗಿ ಅಂದರೆ ನಮ್ಮ ಲಕ್ಷ್ಯದ ಕಡೆಗೆ ನಮ್ಮನ್ನು ಮೋಟಿವೇಟೆಡ್ ಆಗಿ ಇಡುತ್ತೆ. ಆ್ಯಂಡ್ ಇಲ್ಲಿ ಒಂದು ಮಾತು, ಪ್ರತಿ ಹಂತದಲ್ಲೂ ನಾವು ವೈಫಲ್ಯವನ್ನು ಮರೆತು ಮುನ್ನಡೆಯಬೇಕೇ ಹೊರತು ಅದರಿಂದ ದೊರೆತ ಪಾಠವನ್ನಲ್ಲ. ಆ್ಯಂಡ್ ನೆಕ್ಸ್ಟ್, ಅಗತ್ಯ ಇಲ್ಲದಿರುವುದನ್ನು ಬಿಟ್ಟು ಬಿಡಿ. ಪ್ರತಿಯೊಬ್ಬರ ಲೈಫ್ನಲ್ಲೂ ಅನ್ವಾಂಟೆಡ್ ಇಲ್ಲ ಇಷ್ಟವಿಲ್ಲದಿರುವುದಂತಹ ಬಹಳಷ್ಟು ವಸ್ತುಗಳು, ಮೆಮೊರಿಗಳು ಆ್ಯಂಡ್ ಇನ್ನೂ ಬಹಳಷ್ಟು ಇರುತ್ತವೆ. ಆ್ಯಂಡ್ ಇವು ಡಿಮೋಟಿವೇಟ್ ಮಾಡುವಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸುತ್ತವೆ. ನಿಮ್ಮನ್ನು ಡಿಮೋಟಿವೇಟ್ ಮಾಡುವಂತಹ ಇಂಥ ಲಿಟ್ರಲಿ ಯಾವುದೇ ರೀತಿಯ ಅದೇನೇ ಇದ್ದರೂ ಅದನ್ನು ಬಿಟ್ಟು ಬಿಡಿ. ಆ್ಯಂಡ್ ಕೊನೆಯದಾಗಿ, ಯಾವುದೇ ಕಾರಣಕ್ಕಾಗಿಯೂ ಎಂತಹುದೇ ಪರಿಸ್ಥಿತಿಯಲ್ಲೂ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ಬಹಳಷ್ಟು ಬಾರಿ ಹಲವಾರು ಕಾರಣಾಂತರಗಳಿಂದ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುತ್ತೇವೆ. ಆ್ಯಂಡ್ ಒಂದು ಹಂತದ ತನಕ ಆತ್ಮವಿಶ್ವಾಸ ಹಾಗೂ ಮೋಟಿವೇಶನ್ ಒಂದಕ್ಕೊಂದು ಪರಸ್ಪರ ಪೂರಕವಾಗಿರುತ್ತದೆ. ಇಲ್ಲಿ ಕೆಲವೊಂದು ಸಿಚುವೇಶನ್ನಲ್ಲಿ ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾಸ ಡೌನ್ ಆಯಿತು ಅಂತ ಆದರೆ ಆಟೋಮೆಟಿಕಲಿ ಮೋಟಿವೇಶನ್ ಸಹ ಡೌನ್ ಆಗುತ್ತೆ. ಇಲ್ಲಿ ಒಂದು ಮಾತು ಯಾವಾಗಲೂ ನೆನಪಿಡಿ, ನಿಮ್ಮಂತೆ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಸಹ ಇಲ್ಲ. ನಿಮ್ಮನ್ನು ರೀಪ್ಲೇಸ್ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಈ ಮಾತನ್ನು ಯಾವಾಗಲೂ ನೆನಪಿಡಿ. ಪಾಸಿಟಿವ್ ಆಟಿಟ್ಯೂಡ್ನೊಂದಿಗೆ ಯಾವಾಗಲೂ ಸಕ್ರಿಯವಾಗಿ ಕಾರ್ಯಪ್ರವೃತ್ತರಾಗಿ. ಯಶಸ್ಸು ಅನ್ಡೌಟೆಡ್ಲಿ ನಿಮ್ಮದಾಗುತ್ತೆ.